ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಗುರುಗಳಿಗೆ ಗೌರವವನ್ನು ಸೂಚಿಸಬೇಕಾಗಿ ವಿನಂತಿ. ರಾಜ್ಯ ಮಾತ್ರ ಅಲ್ಲದೆ ರಾಜ್ಯ, ದೇಶ, ವಿದೇಶಗಳಿಂದ ಅಸಂಖ್ಯಾತ ಭಕ್ತರು ಅವರ ಬಳಿಗೆ ಬಂದು ಅವಾಗಿರುವಂಥ ಅನೇಕ ರೀತಿಯ ಒಂದು ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಮಾನಸಿಕ ಸಮಸ್ಯೆಗಳಾಗಿರ್ಬೋದು, ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು, ಬಿಸ್ನೆಸ್ ಸಮಸ್ಯೆಗಳಾಗಿರ್ಬೋದು, ಎಲ್ಲ ರೀತಿಯ ಸಮಸ್ಯೆಗಳಿಗೆ ಕ್ಷಣಾರ್ಧದಲ್ಲಿ ಏನು ಮಾಡಿದ್ದಾರೆ, ನಿವಾರಣೆಯನ್ನ, ಪರಿಹಾರವನ್ನ ಪಡೆದುಕೊಂಡಿದ್ದಾರೆ. ಅದಕ್ಕೆ ಸಾಕ್ಷಿ ಅವರ ದೈವಿಕ ಶಕ್ತಿ. ಜಗನ್ಮಾತಾ ಹೇಮಗುಂಡ ದುರ್ಗಾ ಪರಮೇಶ್ವರಿ ಮಾತಾ ಕಿ. ಪರಮ ಪೂಜ್ಯ ಮನುಕುಲದ ಮಹಾ ತಪಸ್ವಿ ಪವಾಡ ಪುರುಷ ಸ್ವಾಮಿ ದೇವಿಕಾನಂದ ಮಹಾರಾಜ್ ಕಿ. ಈ ಒಂದು ಹೇಮಗುಂಡ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಸಾನ್ನಿಧ್ಯದಲ್ಲಿ ಸುದೀರ್ಘ 1 ವರ್ಷಗಳ ಕಾಲ ಅಖಂಡ ತಪಸ್ಸನ್ನು ಮಾಡಿರತಕ್ಕಂತಹ ಮನುಕುಲದ ಮಹಾ ತಪಸ್ವಿ ಪವಾಡ ಪುರುಷ ಪರಮ ಪೂಜ್ಯ ಸ್ವಾಮಿ ದೇವಿಕಾನಂದ ಮಹಾರಾಜರಿಗೆ ಒಂದು ಗುರುವಂದನ ಕಾರ್ಯಕ್ರಮ ಏರ್ಪಡಿಸಬೇಕು. ಜೊತೆಗೆ ಎಲ್ಲ ಮುಖಂಡರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನಿಸಬೇಕು ಅನ್ನುವ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆಗೆ ಕಾರಣೀಕರ್ತರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀನಾಥ್ ದಣಿ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಅವರಿಗೆ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಕ್ಷೇತ್ರದಲ್ಲಿ ಆ ದೇವಿ ಅಪ್ಪಣೆ ಮೇರೆಗೆ ತಿಳಿದು ಕೆಲವು 2-3 ವರ್ಷ ಹಿಂದೆ ಘೋರ ತಪಸ್ಸು ಮಾಡಿರ್ತಕ್ಕಂಥ ದೇವಿಕಾನಂದ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸಿ, ದೇವಿಕಾನಂದ ಸ್ವಾಮಿಗಳು ಎಲ್ಲ ಜಾತಿ ವರ್ಗದ ಗುರುಗಳಾಗಿ ಇವತ್ತು ಆ ಭಗವತಿ ಒಂದು ಪ್ರೇರಣೆ ಆಗಿದೆ. ಮತ್ತು ಈ ಕ್ಷೇತ್ರದ ಒಂದು ಸ್ಥಳ ಪುರಾಣ, ಯಾಕಂದರೆ ನಾವು ನಾಡಿ ಶಾಸ್ತ್ರವನ್ನು ನಂಬಿರ್ತಕ್ಕಂಥವ್ರು, ನಮ್ಮ ತಂದೆಯವರು. ನಾವು ಈ ಕ್ಷೇತ್ರ ಹಿಂದೆ ಯುದ್ಧದಲ್ಲಿ ಎಲ್ಲ ದೇವಸ್ಥಾನಗಳು ಹೋದು, ಎಲ್ಲ ದೇವಸ್ಥಾನ ಕೆಟ್ಟದಾಗ್ಬಿಟ್ರು. ಯಾಕಂದ್ರೆ ಹಿಂದಿನ ಯುದ್ಧದಲ್ಲಿ ಇದು ವಿಜಯನಗರಕ್ಕಿಂತ ಪೂರ್ವ ಇರ್ತಕ್ಕಂಥ ಒಂದು ಸಂಸ್ಥಾನ. ಗುರುಗಳಿಗೆ ಗೌರವ ಸೂಚಕವಾಗಿ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಹಾಗೆ ತಮ್ಮ ಜೋರಾದ ಚಪ್ಪಾಳೆಯ ಮೂಲಕ, ನಿಮ್ಮ ಒಂದು ಭಕ್ತಿಯನ್ನು ಚಪ್ಪಾಳೆಯ ಮೂಲಕ ತೋರಿಸಬೇಕಾಗಿ ವಿನಂತಿ. ನಾನು ಹೇಳಿದ್ದೀನಿ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಇನ್ನೂ ಚೆನ್ನಾಗಿರ್ತೀರಾ. ದಯವಿಟ್ಟು ಚಪ್ಪಾಳೆ ತಟ್ಟಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಮಾಜಿ ಸಚಿವರ ಈ ಸುಂದರವಾದ ವೇದಿಕೆಗೆ ಮೊದಲು ತಾಯಿ ದುರ್ಗಾ ಪರಮೇಶ್ವರಿಗೂ ಮತ್ತು ವೀರಾಂಜನೇಯಗೂ ನಮನಗಳನ್ನು ಸಲ್ಲಿಸಿ, ಈ ಗುರುವಂದನಾ ಕಾರ್ಯಕ್ರಮದ ಕಾರಣೀಭೂತರು ತಪಸ್ಸುಗಳು ಆದ ದೇವಿಕಾನಂದ ಮಹಾಸ್ವಾಮೀಜಿಯವರು ಕೂಡ ನಮನಗಳನ್ನು ಸಲ್ಲಿಸಿ, ಯಾವತ್ತೂ ಸಮಾಜದಲ್ಲಿ ಒಂದು ಒಳ್ಳೆತನ ತರಬೇಕು, ಸಮಾಜ ಪರಿವರ್ತನೆ ಆಗಬೇಕು, ಸಮಾಜದ ಜನರು ಸರಿಯಾದ ದಾರಿಯಲ್ಲಿ ಹೋಗಿದಾಗ ಮಾತ್ರ ಧರ್ಮಕ್ಕೆ ಒಂದು ಶ್ರೇಯಸ್ಸು ಬರ್ತಾನಂತ ವಿಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿ ಶ್ರೀ ಶ್ರೀ ಪರಮಪೂಜ್ಯ ದೇವಿಕಾನಂದ ಸ್ವಾಮಿಯವರ ಪಾದಾರವಿಂದಕ್ಕೆ ವಂದಿಸುತ್ತಾ, ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರ ಪಾದಾರವಿಂದಕ್ಕೆ ಮತ್ತು ಎಲ್ಲ ಭಕ್ತಾದಿಗಳ ಪಾದಾರವಿಂದಕ್ಕೆ ನನ್ನ ವಂದಿಸುತ್ತಾ, ನನ್ನ 2 ಮಾತುಗಳನ್ನು 2 ಅನಿಸಿಕೆಗಳನ್ನು ತಮ್ಮಲ್ಲಿ ಹಂಚಿಕೊಳ್ತೇನೆ.
ನನ್ನ ಹೆಸರು ಟಿ ವಿ ಬಾಬು ಅಂತ. ನಾನು ಆನೇಕಲ್ ವಿಧಾನಸಭಾ ಕ್ಷೇತ್ರದ MLA ಆಕಾಂಕ್ಷಿ ಆಗಿದ್ದೆ ಲಾಸ್ಟ್ ಟರ್ಮಲ್ಲಿ. ಈಗ ನಮ್ಮ ಸ್ನೇಹಿತರೊಬ್ಬರು ಈ ಥರ ಗುರುಗಳೊಬ್ಬರನ್ನ, ನಮ್ದೊಂದು ಗೆಸ್ಟ್ ಹೌಸ್ ಇದೆ, ಗೆಸ್ಟ್ ಹೌಸಲ್ಲಿ ಕರೆಸ್ತಾರೆ, ನಿಮ್ಗೊಬ್ರು ಗುರು ಪರಿಚಯ ಮಾಡ್ತೀನಿ. ಯಾಕಂದ್ರೆ ನಾನು ಅದನ್ನು ಆಧ್ಯಾತ್ಮಿಕವಾಗಿ ಯಾವತ್ತೂ ಚಿಂತನೆ ಮಾಡ್ತಾ ಇದ್ದೀವಿ. ರಾತ್ರಿ 2 ಗಂಟೆ ಇರ್ಬೋದು, 3 ಗಂಟೆ ಇರ್ಬೋದು, 4 ಗಂಟೆ ಇರ್ಬೋದು, ರಾತ್ರಿ ಎಲ್ಲ ಕೂತ್ಕೊಂಡು ನಮ್ಮದು ಚರ್ಚೆ ಫೋನಲ್ಲಿ ಆಗ್ತಿದ್ದು ಒಂದೇ, ನಾನು ಇಲ್ಲಿಗೆ ಏನಕ್ಕೆ ಬಂದೆ, ನನ್ನ ಕೆಲಸ ಏನು ಅಂತ. ತಾವೊಂದು ಪ್ರಶ್ನೆ ಹಾಕ್ಕೊಳ್ಳಿ, ತಾವು ಯಾರು, ಇಲ್ಲಿ ಏನಕ್ಕೆ ಬಂದ್ರಿ, ನಿಮ್ಮ ಕೆಲಸ ಏನು? ಈ ಪ್ರಶ್ನೆಗಳು ಯಾವತ್ತೂ ಕೇಳಕ್ಕೆ ಶುರು ಮಾಡ್ಕೋತಾ ಇದ್ವಿ. ಇದಕ್ಕೆ ಉತ್ತರ ಹುಡ್ಕೋದು, ನಾನು ಯಾರು, ಆ್ಯಕ್ಚುಲಿ ನಾನು ಯಾರು, ನಾನು ಇಲ್ಲಿ ಯಾಕೆ ಬಂದೆ, ನನ್ನ ಕೆಲಸ ಏನಿಲ್ಲಿ. ಗುರುಗಳ ಹತ್ರ ಪರಿಚಯ ಆಗುತ್ತೆ, ಗುರುಗಳ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ತೀನಿ. ಗುರುಗಳ ಹೇಳ್ರಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ನಾನು ಗುರುಗಳ ಹತ್ರ ಒಪ್ಕೊಳ್ತೀನಿ ಅಂತ. ಆಮೇಲೆ ಹೌದಾ, ಕೇಳಿದ ಪ್ರಶ್ನೆ ಏನು ಅಂತಾರೆ. ಅದೇ ನಾನು ಯಾರು, ನಾನು ಯಾಕೆ ಬಂದೆ, ನಾನು ಇಲ್ಲೇನು ಕೆಲಸ ನಂದು ಹೇಳಿ ನೋಡೋಣ ಅಂತೇಳಿ ಪ್ರಶ್ನೆ ಮಾಡ್ತೀನಿ. ಆಗ ಅವರು ಹೌದಾ ನೋಡ್ಬೇಕಂತೇಳಿ ಸ್ವಲ್ಪದ್ರಲ್ಲಿ ನನಗೆ ಏನಾಗ್ತದೆ, ಕಣ್ಣು ಮಂಜಾಗ್ಬಿಡುತ್ತೆ, ನನಗೆ ಅರ್ಧ ನಾರೀಶ್ವರ ದೃಶ್ಯ ತೋರಿಸ್ಬಿಡ್ತಾರೆ. ಏನಪ್ಪ ಇದು, ನನಗೆ ಒಂಥರ ರೋಮಾಂಚನ ಆಗುತ್ತೆ. ಗುರುಗಳ ಏನಿದೆ, ಕಣ್ಣು ಕಾಣಿಸ್ತಲ್ಲ ನನಗೆ, ನನ್ನ ಮಕ್ಕ ಎಲ್ಲ ಒಂಥರ ಹಾಕ್ಬಿಟ್ಟಿದೆ, ಎಲ್ಲ ಹಳ್ಳಿ ಕಾಣಿಸ್ತದೆ. ನೀವೊಂದು ಕಡೆ ಪರಮೇಶ್ವರ ತರ ಕಾಣಿಸ್ತಿದ್ರೆ, ಇನ್ನೊಂದು ಕಡೆ ಪಾರ್ವತಿ ತರ ಕಾಣಿಸ್ತಾ ಇದ್ರೆ, ಇದೇನು ಪವಾಡ ನಿಮ್ದು ಅಂತ. ನಿನ್ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ, ನೀನು ನೋಡ್ತಾ ಇರು ಅಂತ ಹೇಳಿ. ಇದೇನು ಬಿಡು ಮಹಾ, ಇದೇನು ನಾನು ನೆಗ್ಲೆಕ್ಟ್, ಬಿಡು ಏನೋ ಸುಮ್ಮನೆ, ನನಗೇನೋ ಚಮತ್ಕಾರ ಆಗಿರ್ಬೇಕು, ನನಗೇನೋ ಭ್ರಮೆ ಆಗಿರ್ಬೇಕು, ಇದೊಂದು ಸಾಧಾರಣ ವಿಷಯ, ಬಿಡು, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಸುಮ್ಮನೆ ಹೋಗ್ಬಿಡ್ತೀನಿ. ಗುರುಗಳ ಮೇಲೆ ಹಾಕ್ತಾರೆ, ಅದ್ರ ಪಕ್ಕ ಇದ್ದಿದ್ದು ಶ್ರೀದೇವಿ ಭೂದೇವಿ ಇದ್ದು ನನಗೊಂದು ಹಾರ, ಇನ್ನೊಬ್ಬರಿಗೆ ಹಾರ ಹಾಕ್ತಾರೆ, ಒಳಗಡೆ ಕರ್ಕೊಳ್ತಾರೆ. ಆ ಜಾಗದಲ್ಲಿ ತುಂಬಾ ಸಾವಿರಾರು ಜನ ಕ್ಯೂವಲ್ಲಿದ್ದಾರೆ. ಇದೇನಪ್ಪ ನಮ್ಗಿಂತ ಸತ್ಕಾರ ಮಾಡ್ತಾ ಇದ್ದಾರೆ, ಏನು ಗುರುಗಳೇ ಇದು ಪವಾಡ ಅಂತ ಕೇಳ್ತೀನಿ. ಬನ್ನಿ, ಅವರೇ ದೇವರೇ ಕಸ್ಕೊಂಡಿದ್ದಾರೆ, ಎಲ್ಲ ಅವರೇ ಮಾಡಿಸ್ಕೋತಾರೆ ಅಂತ ಹೇಳ್ತಾರೆ. ಅವರಿಗೆ ಸೇವೆ ಮಾಡ್ತಕ್ಕಂಥ ಭಾಗ್ಯ ನನಗೆ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ಕರೆಸಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ. ಜೈ ಜೈ. ಹೇಮಗುಡ್ಡದ ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ಅಖಂಡ ತಪಸ್ಸು ಮಾಡಿದಂಥ ದೇವಿಕಾನಂದ ಮಹಾರಾಜರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ನನ್ನ ಅಧಿದೇವತೆ ಆದಂಥ ದುರ್ಗಾ ಪರಮೇಶ್ವರಿಯ ಪಾದಕ್ಕೆ ನನ್ನ ದೀರ್ಘದಂಡ ನಮಸ್ಕಾರ ಹೇಳುತ್ತಾ, ಈ ವೇದಿಕೆ ಮೇಲಿರ್ತಕ್ಕಂಥ ಸಮಾಜದ ಎಲ್ಲ ಮುಖಂಡರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಕ್ತರೇ, ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಇದೆ ಅಂತ ಗೊತ್ತಾಗಿದ ತಕ್ಷಣವೇ ನಾನು ಅಣ್ಣನ ಕರೆ ಮೇರೆಗೆ ಬಂದೆ. ಮನುಕುಲದ ಒಳಿತಿಗಾಗಿ, ಸಮಾಜದ ಉದ್ಧಾರಕ್ಕಾಗಿ ಆಗಾಗ ಇಂಥ ಧಾರ್ಮಿಕ ಸಭೆಗಳು ನಡಿಬೇಕು. ಇಂಥ ಸ್ವಾಮೀಜಿ ಮಹಾರಾಜರು ನಮ್ಮ ಸಮಾಜಕ್ಕೆ, ನಮಗೆ ಅತ್ಯಗತ್ಯ ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.